ಈಗ ಇದು ಯಾವ ಚಾನಲ್ ಅವರು ಎಲ್ಲರೂ ತಗೊಂಡಿರ್ತಾರೆ, ಎಲ್ಲರಿಗೂ ಕೂಡ ನಾವು ಹೇಳುವಂತದ್ದು ಏನಪ್ಪಾ ಅಂದ್ರೆ 100% ಪ್ರೊಕ್ಯೂರ್ಮೆಂಟ್ ನೀವೇ ಮಾಡಿ ಅಂತ ಮೊದಲನೇವರೆಗೂ ನಾವು ಹೇಳ್ತೀವಿ ಡಿಸ್ಟ್ರಿಬ್ಯೂಟರ್ಗೆ. ಅವ್ನ ಕೆಪಾಸಿಟಿ ಇರುವಷ್ಟು ಅಷ್ಟೇ ಮಾಡ್ತಾನೆ, ಮಿಕ್ಕಿದನ್ನ ನಾವು ನೆಕ್ಸ್ಟ್ ಲೆವೆಲ್ ಕೊಡ್ಲೇಬೇಕಲ್ವಾ. ಈಗ ಡಿಸ್ಟ್ರಿಬ್ಯೂಟರ್, ನಾನು ಡಿಸ್ಟ್ರಿಬ್ಯೂಟರ್, ಅವನು ಡಿಸ್ಟ್ರಿಬ್ಯೂಟರ್, ಬಟ್ ನನ್ನ ಮೊದಲನೇ ಪ್ರಿಫರೆನ್ಸ್ ಏನಪ್ಪಾ ಅಂದ್ರೆ ಎಕ್ಸಿಸ್ಟಿಂಗ್ ಡಿಸ್ಟ್ರಿಬ್ಯೂಟರ್ಸ್. ಎಕ್ಸಿಸ್ಟಿಂಗ್ ಡಿಸ್ಟ್ರಿಬ್ಯೂಟರ್ಸ್ ಎಷ್ಟು ತಗೊಳ್ತಾರೋ ಅದು ತಗೊಂಡು ಮಿಕ್ಕಿರುವಂತದ್ನ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ. ಅವನೇ ಎಲ್ಲ 100% ತಗೊಬಿಡ್ತಂದ್ರೆ ಓಕೆ, ಅವನಿಗೆ ಸೇಲ್ ಮಾಡೋದಕ್ಕೆ ಭಯ ಪಡ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಅವನು ನಾನು ಹೇಳ್ತೀನಿ ಓಕೆ, ನನ್ನ ಹತ್ರ ಹೋಲ್ಸೇಲ್ ಚಾನಲ್ ಲಿಂಕು ಇದೆ, ನಿನಗೆ ಭಯ ಆಗ್ತಿದೆ ಅಂತಂದ್ರೆ ನಾನೇ 60 ರೂಪಾಯಿ ಕೊಟ್ಟು ತಗೊಳ್ತೀನಿ, ಇವನು ಸ್ವಲ್ಪ ಕಳಿಸ್ತೀನಿ, ಇವನು ಬೇಕಂತ ರಿಕ್ವೈರ್ಮೆಂಟ್ ಹೋಲ್ಸೇಲ್ ಅವ್ರು ಬೇಕಂತೆ ಅಂತ ಹೇಳ್ಬಿಟ್ಟು. ಆವಾಗ ಅವನು ನನ್ನ ಹತ್ರ 40 ರೂಪಾಯಿ ತಗೊಂಡಿರ್ತಾನೆ, ಅವನ ಹತ್ರ ನಾನೇ 60 ರೂಪಾಯಿ ಕೊಟ್ಟು ತಗೊಂಡಾಗ ಅವ್ನು 20 ರೂಪಾಯಿ ಲಾಭ ಸೇಫ್ ಮಾಡ್ಕೊಡ್ತಾನೆ. ಅಂದ್ರೆ ಅವನನ್ನ ನಾನು ಕಟ್ ಡೌನ್ ಮಾಡ್ಲಿಲ್ಲ, ಅವ್ನಿಗೆ ಈವನ್ ಅವನ್ನ ಬೆಳೆಸಿದ್ದೀನಿ ನಾನು. ನೆಕ್ಸ್ಟ್ ಅಂದ್ರೆ ಹಿ ಈಸ್ ಗೋಯಿಂಗ್ ಟು ಗ್ರೋ. ಅವನಿಗೆ 20 ರೂಪಾಯಿ ಪ್ರಾಫಿಟ್ ಸ್ಟ್ರೈಟ್ ಅವೇ ಕೂತಿ ಜಾಗದಲ್ಲಿ ಬಂದಂಗಾಯ್ತು. ನೆಕ್ಸ್ಟ್ ಲೆವೆಲ್ ಇರ್ತಾನೆ ಹೋಲ್ಸೇಲ್ ಅವನು ಎಲ್ಲಾನು ಪ್ರಕ್ಯೂರ್ ಮಾಡ್ದ ಅಂತ ಅನ್ಕೊಳ್ಳಿ, ಅವನು ಕೂಡ ಸೇಲ್ ಮಾಡಿದ್ರೆ ಫೇಲ್ ಆಗ್ತಿದ್ದಾನೆ. ಅವಾಗ ಅವನಿಗೆ ನಾವು ಇನ್ನೊಂದು ಆಪ್ಷನ್ ಕೊಡ್ತೀವಿ, ನೋಡಪ್ಪ ನನ್ನ ಹತ್ರ ರಿಟೇಲ್ ನೆಟ್ವರ್ಕ್ ಇದೆ, ನನ್ನ ನಾನೇ ನಿನ್ಗೆ 80 ರೂಪಾಯಿ ಕೊಟ್ಟು ತಗೊಳ್ತೀನಿ, ಕೊಡು ನಿನ್ ಪ್ರಾಡಕ್ಟ್ ನೆಲ್ಲ ನನಗೆ, ಎಷ್ಟು ಆಗ್ತಿಲ್ಲ ಅದನ್ನ ಕೊಡು. ಸರಿ, ಅವನೇನ್ ಮಾಡ್ತಾನೆ 80 ರೂಪಾಯಿನ ಅವನು ಇಸ್ಕೊಳ್ತಾನೆ, ಅವನು ಕೂಡ 20 ರೂಪಾಯಿ ಸೇಫ್ ಆಗ್ತಾನೆ. ಅಂದ್ರೆ ಹೋಲ್ಸೇಲ್ ಅವನು ಕೂಡ ಅವನಿಗೂ ಯಾವ್ದೇ ತರ ಡಿಸ್ಟರ್ಬೆನ್ಸ್ ಆಗಲ್ಲ. ಇದಾಗಿದ ತಕ್ಷಣ ನೆಕ್ಸ್ಟ್ ಬರ್ತಾರೆ ಯಾರು ರಿಟೇಲ್ ಅವರು. ರಿಟೇಲ್ ಅವ್ರಿಗೆ ನಾವು ಒಂದು ಆಪ್ಷನ್ ಕೊಡ್ತೀವಿ, ನೋಡಪ್ಪ ನೀನ್ ಎಲ್ಲಾ ಪ್ರಾಡಕ್ಟ್ ಇಟ್ಕೊಂಡಿದೀಯ, ನೀನ್ ಫೇಲ್ ಆಗಿದೆಯಾ ಡೆಲಿವರಿ ಕೊಡೋದಕ್ಕೆ ಅಂತಂದ್ರೆ ಈ ಸ್ಟಾಕ್ ನ ಲಿಕ್ವಿಡೇಟ್ ಮಾಡದೆ ಇಟ್ಕೊಳ್ಬೇಡ. ನಮ್ಮ ಹತ್ರ ಆಪ್ಷನ್ ಇದೆ, ವಿ ಆರ್ ಗೋಯಿಂಗ್ ಟು ಡೆಲಿವರ್ ಟು ದಿ ಎಂಡ್ ಯೂಸರ್ಸ್, ಎಲ್ಲರೂ ಡೆಲಿವರಿ ಕೊಡ್ತೀವಿ. ನೀನು ಈಗ ತಗೊಂಡಾಗ ಒಂದು ಮಾರ್ಜಿನ್ ಅಂತ ಇಟ್ಕೊಳ್ತೀಯ, ಅರ್ಥ ಆಯ್ತಾ? ಆ ಮಾರ್ಜಿನ್ ಇಟ್ಕೋ, ಮಿಕ್ಕಿದ್ದನ್ನ ನಾವ್ ಇಟ್ಕೊಳ್ತೀವಿ, ಅರ್ಥ ಆಯ್ತಾ? ಇಲ್ಲ ನಾವ್ ಇಷ್ಟನ್ನ ಕೆಲಸ ಮಾಡ್ಕೊಡ್ತೀವಿ, ಇಷ್ಟಕ್ಕೆ ಒಂದು ಮಾರ್ಜಿನ್ ಅಂತ ಕೊಡು ನಮ್ಗೆ, ಆಯ್ತಾಯ್ತಾ? ನಮ್ಮಲ್ಲಿ ಹೆಂಗಿದ್ರು ಈಗ ಡೆಲಿವರಿ ಚಾನಲ್ಸ್ ನಾವು ಶುರು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿಂದ ಡೆಲಿವರಿ ಆಗ್ತಾ ಹೋಗುತ್ತೆ, ಸೊ ಕನ್ಸ್ಯೂಮರ್ಗೆ ತಲುಪ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವ ಚಾನಲ್ ಕೂಡ ನಾನು ಏನ್ ಮಾಡ್ತಿದ್ದೀನಿ, ಡಿಸ್ಟ್ರಾಕ್ಟ್ ಮಾಡಕ್ ಹೋಗಿಲ್ಲ, ಯಾವ ಚಾನಲ್ ಕೂಡ ನಾನು ನಿಲ್ಸಕ್ ಹೋಗಲ್ಲ. ಎಲ್ಲಾ ಚಾನಲ್ ಕೂಡ ನೀಟಾಗಿ ಅವ್ರವ್ರ ಪ್ರಾಫಿಟ್ ನ ಅವ್ರು ತಗೊಳ್ತಾ ಹೋಗ್ತಾರೆ.